ಮುದ್ದು ಸೊಸೆ ಇವತ್ತಿನ ಎಪಿಸೋಡಿಂದ ಎಸ್ಟರ್ಡೇ ಎಪಿಸೋಡೇ ಕಂಟಿನ್ಯೂ ಆಗಿರುತ್ತೆ. ಅಂದರೆ ಬಂದು ಅವ್ರ ಅತ್ತಿಗೆ ಮುಂದೆ ಹೇಳ್ತಾ, ಅತ್ತಿಗೆ ನನ್ನ ಜೀವನ ನಿನ್ನ ಕೈಯಲ್ಲೇ ಇದೆ ಅಂತೆಲ್ಲ ಹೇಳ್ತಾ ಇರ್ತಾ, ಅದು ರಾಖಿ ಕಟ್ಟಿದೆ ತಾಳಿ ಇಲ್ಲಾಂದರೆ ನೇಣು ಕುಣಿಕೆ ಅಂತೆಲ್ಲ ಹೇಳ್ದ. ಕಣ್ಮಣಿ ನೀನು ಬಾಳಿ ಬದುಕಬೇಕಾಗಿರೋದು, ಈ ಮಾತೆಲ್ಲ ಹೇಳ್ಬೇಡವ, ನನ್ನ ಕಡೆಯಿಂದ ನೀನು ಸಂದಾಗಿರಬೇಕು, ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟೆಲ್ಲ ನಾ ಪ್ರಯತ್ನ ಮಾಡ್ತೀನಿ, ನೀನು ಸುಮ್ಮನೆ ಇರು ಅಂತೆಲ್ಲ ಹೇಳ್ತಾನೆ. ಸರಿ ಸುಮ್ಮನೆ ಇರು, ನಿಮ್ಮ ಅಣ್ಣ ಬಂದು ಅಂತೆಲ್ಲ ಏನು ಮಾತಾಡ್ಬಂದ. ಸರಿ ಅತ್ತಿಗೆ ಅಂತೆಲ್ಲ ಸುಮ್ಮನೆ ಗುಬ್ಬಿ ಮರಿ ಇಲ್ಲಿದೆಯಾ, ಸರಿ ಏನವ ಈಟೊತ್ನಾಗ ಇಲ್ಲಿ ಬಂದೀಯಾ ಅಂತೆಲ್ಲ ಹೇಳಿದೆ. ಇಲ್ಲ ಅದಕ್ಕೆನ ಮದ್ವೆ ಕರೆದಿದ್ದೀರಾ, ಅದಕ್ಕೆ ಮದ್ವೆ ಕರಿಯೋಣ ಅಂತೇಳಿ ಬಂದಿದ್ದೀನಿ ಅಂತೆಲ್ಲ ಹೇಳಿದೆ. ಹೌದಾ, ಇಲ್ಲವ ನಿದ್ದಿಗೆಟ್ರೆ ಮುಖ ಇದಾಗ್ಬಿಡ್ತೈತಿ, ಹೋಗಿ ಮಕ್ಕವ, ನಿನಗಂತೂ ಗೊತ್ತಾಗಿರೋರನ್ನ ಹೇಳ್ಬಾರ್ದು ಅಂತೆಲ್ಲ ವಿದ್ಯನ ಕಡೆ ನೋಡಿ ಹೇಳ್ತಾ ಇರ್ತಾನೆ. ಸರಿ ಹೋಗವ ಮಕ್ಕ ಹೋಗಂತ, ಹ್ಞೂ ಸರಿ ಕಾಣೋಣ ಅಂತೆಲ್ಲ ಹೇಳಿ ಅಲ್ಲಿದ್ದ ಅವ್ರ ತಂಗಿಗೆ ಹೋಗು ಅಂತೆಲ್ಲ ಹೇಳ್ತಾನೆ. ಈ ಕಡೆ ಕ್ವಾಟ್ಲೆ ಬಂದು ರೂಮಿಗೆ ಬಂದಿರ್ತಾನೆ. ಅವ್ರದ್ದು ಮಂಡ್ಯದಲ್ಲಿ ಹೋಟೆಲ್ ಇದ್ದಾವಲ್ಲ, ರೂಮ್ ಬಂದಿರ್ತಾನೆ. ಹಲೋ ಅಂತ, ಏನು ಅಂತಂದರೆ ರೂಮ್ ಬೇಕಿತ್ತು ಅಂದರೆ, ಸಿಂಗಲ್ ಆಡಬಲ್ಲ ಅಂದರೆ ಸಿಂಗಲ್ಲೇ ಬೇಕಿತ್ತು, ನೋಡಿದರೆ ಗೊತ್ತಾಗಲ್ವ ಅಂದರೆ, ಸರಿ ಟ್ಯಾಕ್ಸ್ ಅದು ಇದು ಎಲ್ಲ ಸೇರಿ 1500 ರೂಪಾಯಿ. 1500 ರೂಪಾಯಿ, ಹಾಂ ಸರಿ ನಿಮ್ಮ ID ಕಾರ್ಡ್ ಕೊಡಿ, ಹಿಂಗೆ ಕೊಡಿ, ಅದೆಲ್ಲ ಫಿಲ್ ಮಾಡೋಣ, ನೀನೇ ಫಿಲ್ ಮಾಡ್ಕೋಣ ಅಂತ. ಸರಿ ಬಿಡ್ರಿ ಅಂತೆಲ್ಲ ಹೇಳಿ 1500 ರೂಪಾಯಿ ಕೊಟ್ಟು ರೂಮ್ಗೆ ಕಡೆ ಹೋಗಬೇಕು ಅಂತಂದರೆ ಈ ಕಡೆ ಹೋಗಿದ್ದು. ಈ ಕಡೆ ವಿನಂತ್ರಿ ಬಂದಿರ್ತಾರೆ. ವಿನಂತ್ರಿ ಬಂದಾಗ ಒಂದು ರೂಮ್ ಬೇಕಿತ್ತು ಅಂದರೆ, ಸರಿ ಸಿಂಗಲ್ಲ ಡಬಲ್ ಅಂದ. ಸಿಂಗಲ್ಲೇ, ಮದ್ವೆಗೆ ಬಂದಿದ್ದೀನಿ, ಸತರ ಆ ಥರ ಆಗ್ತಿರೋದ್ರಿಂದ ಇಲ್ಲೇ ಉಳ್ಕೊಂಡಿದ್ದೀನಿ ಅಂತ. ಓ ಒಂದು ಹುಡುಗಿ ಬಂದು ಕಣೋ, ಸಖತ್ ಫಿಗರ್ ಇದೆ ಅಂತೆಲ್ಲ ಹೇಳಿ ಇವರು ಮಾತಾಡ್ತಾ ಇರ್ತಾರೆ. ಸರಿ ಐಡೆಂಟಿ ಕಾರ್ಡು ಅಂದರೆ ಎಲ್ಲ ಫಿಲ್ ಮಾಡಿ ವಿನಂತ್ರಿ ಹೋಗ್ಬಿಡ್ತಾಳೆ. ವಿನಂತ್ರಿ ಹೋಗ್ತಾ ಇರೋ ಟೈಮ್ ಒಳಗೆ ಮಗ ಲಿಫ್ಟ್ ಕ್ಯಾಮ್ರಾ ಆನ್ ಮಾಡು, ಮಗ ಪ್ಯಾಸೇಜ್ ಕ್ಯಾಮ್ರಾ ಆನ್ ಮಾಡು, ಪ್ಯಾಸೇಜ್ ಕ್ಯಾಮ್ರಾ ಆನ್ ಮಾಡೋದು. ಈ ಕಡೆ ಕ್ವಾಟ್ಲೆ ಇದ್ದು ಪರವಾಗಿಲ್ಲ ನೋಡೋಣ ಇವಾಗೆಲ್ಲ ಇದರಲ್ಲಿ ನೆಕ್ಸ್ಟ್ ಹುಡ್ಕೊಂಬರೋಣ, ಇವ್ರು ಏನೇನು ಮಾಡ್ತಾರೆ ಎಲ್ಲದು ಪತ್ತೆದಾರಿ ಕೆಲಸ ಮಾಡೋದು. ಈ ಕಡೆ ಹೊರಗೆ ಬಂದ ಕೂಡಲೇ ವಿನಂತಿ ಡಿಕ್ಕಿ ಹೊಡೆದ. ಓ ವಿನಂತಿ ನೀನೇನಿದೆ ಅಂದರೆ, ಅಲ್ಲ ಕ್ವಾಟ್ಲೆ ನೀನೇನಿಲ್ಲ, ನಾನು ನನ್ನ ಕತೆ ಬಿಡು, ನೀನೇನಂದರೆ ನಾನು ಕಣ್ಮಣಿ ಮದುವೆಗೆ ಒತ್ತಾರನೇ ರೆಡಿ ಆಗಬೇಕಲ್ಲ, ಅದಕ್ಕೆ ಫ್ರೆಂಡ್ಗೆ ಹೇಳೀನಿ, ಅವ್ರ ಜೊತೆಗೆ ಈ ಚೌಟ್ರಿಗೆ ಇದು ಹೋಟೆಲ್ ಆ ಥರ ಇದೆಲ್ಲ ಬಾ ಅಂತ ಹೇಳ್ಯಾರ, ಅದಕ್ಕೆ ಇಲ್ಲಿ ಬಾ. ಓಹೋ ಸುಣ್ಣ ಬಣ್ಣ ಬಳಸ್ಕೊಳಂಗೆ ಪುಕ್ಷಟಿ ರೂಮ್ ಸಿಕ್ಕೈತಂದ್ರೆ ಬಂದ್ಬಿಟ್ಟಿಯಾ ನೀನು ಅಂತೆಲ್ಲ ಹೇಳ. ಸರಿ ಹೋಗು ಅಂತೆಲ್ಲ ಹೇಳಿ ಈ ಕಡೆ ಅದು ಬ್ಯಾಗ್ ಇಟ್ಟರು. ಇಲ್ಲಿ ಒಬ್ಬ ಹುಡುಗಿ ಬಂದು ಇಲ್ಲ ಅದು ಮಾತಾಡ್ತಾ ಇರ್ತಾರ. ಇಲ್ಲ ಅವತ್ತು ನವೀನ್ ಸರ್ ಬಂದಿಲ್ಲ, ಆ ಫ್ರೆಂಡ್ ಇದ್ದಾರೆ ಮಾತಾಡ್ಕೊ ಹೋಗು ಅಂತ. ಒಂದು ನಿಮಿಷಕ್ಕೊಂದು ಅದೇ ಟೈಮಿಗೆ ಕ್ವಾಡ್ಲೆ ಬಂದು, ಏನಮ್ಮ ಎದಕ್ಕೆ ಅಳ್ತಾ ಇದೆಯಾ ಅಂತಂದ್ರೆ, ಹಂಗಲ್ಲ ಅದು ಅದೇ ಏನೋ ಹೇಳಕ್ಕೆ ಬಂದಾಗ, ಸರ್ ನಿಮ್ಗೆ ಎದಕ್ಕೆ ಬೇಕು ಸರ್, ನೀವು ಬಂದಾಗಿದ್ದೆ ನೋಡ್ತಾ ಇದ್ದೀನಿ, ಪ್ಯಾಸೇಜಲ್ಲಿ ಓಡಾಡ್ತೀರಿ, ಕೆಳಗೆ ಓಡಾಡ್ತೀರಿ, ಮೇಲೆ ಓಡಾಡ್ತೀರಿ, ನಿಮ್ಮ ರೂಮಲ್ಲಿ ಹೋಗಿ ಎಲ್ಲ ಪಾಯಿ ಹೆಣ್ಮಗಾಳ್ದ ಅದೆಲ್ಲ ನಿಮಗೆ ಎದಕ್ಕೆ ಸರ್, ಬೇಡದೆ ವಿಷಯಕ್ಕೆ ನೀವು ಎದಕ್ಕೆ ಸರ್ ತಲೆ ಕೆಡಿಸ್ಕೊತೀರ, ನಡೀರಿ, ಇಲ್ಲಾಂದ್ರೆ ರೂಮ್ ಖಾಲಿ ಮಾಡ್ಕೊಂಡು ನಡೀರಿ, ಹೋಗ್ತೀನಿ ಬಿಡಯ್ಯ ನನ್ನ ರೂಮಿಗೆ ಅಂತ. ಈ ಕಡೆ ವಿನಂತಿ ಡ್ರೆಸ್ ಚೇಂಜ್ ಮಾಡ್ಬೇಕು, ಏನೋ ನಡೀತಾ ಇದೆ, ವಿನಂತಿ ಡ್ರೆಸ್ ಚೇಂಜ್ ಮಾಡ್ಬೇಕಂತೆಲ್ಲ ಅಲ್ಲಿ CC ಕ್ಯಾಮ್ರಾ ಇರುತ್ತೆ, ಅಲ್ಲಿ ಬ್ಯಾಗ್ ಇಟ್ಬಿಡ್ತಾನೆ. ಬ್ಯಾಗ್ ಇಟ್ಕೊಳ್ಳಿ ಅವ್ರಿಗೆ ಕೋಪ ಬಂದುಬಿಡುತ್ತೆ. ಬ್ಯಾಗ್ ಇಟ್ಲೆಲ್ಲ ಏನೋ ನಡೀತಾ ಇದೆ, ಚರ್ವಣ್ಣ ಹೇಳಿದ ದಿಟ ಇರಬೇಕು ಅಂತೆಲ್ಲ ಹೇಳಿ ಆವಾಗ ರೂಮ್ ಬಾಯಿಗೆ ಕಳಿಸಿ, ಅಲ್ಲಿ ಬ್ಯಾಗ್ ಇದೆ, ಕ್ಯಾಮ್ರಾ ಹತ್ರ ಬ್ಯಾಗ್ ಇದೆ, ಬ್ಯಾಗ್ ತೆಗೆದು ಬಿಡು ಅಂತೆಲ್ಲ ಹೇಳ್ತಾ, ಸರಿ ಅಂತೆಲ್ಲ ಹೇಳಿ ಅವ್ರು ಏನೋ ಬಂದು, ಇದು ತುಂಬ ಕಾಸ್ಟ್ಲಿ ಮೇಡಮ್, ಇದು ಮತ್ತೆ ಹೊಡೆದ್ರೆ ನೀವೇ ಫೈನ್ ಕಟ್ಟಬೇಕು, ಟೀಪಾಯ್ ಮೇಲೆ ಇಡ್ರಿ ಅಂತ. ಅದೇನು ಭಾರ ಇಲ್ಲ ಟೀಪಾಯ್ ಮೇಲೆ ನಾನು ಇಡ್ತೀನಿ ಬಿಡ್ರಿ, ನಿಮ್ಗೆ ಯಾಕೆ ತೊಂದರೆ ಅಂತೆಲ್ಲ ಹೇಳಿ ರೂಮ್ ಬಾಯ್ ಅದನ್ನ ಇಟ್ಟು ಹೋಗ್ಬಿಡ್ತಾನೆ. ಈ ಕೆಲಸ ಇವಾಗ ಮಾಡೋದೆಲ್ಲ ಬೇಡ, ಬೆಳಗ್ಗೆ ಮಾಡೋಣ ಕೆಲಸ ಅಂತೆಲ್ಲ ಹೇಳಿ ಅಲ್ಲಿ ಲೈಟ್ ಆಫ್ ಮಾಡ್ಬಿಡ್ತಾರೆ. ಒಳ್ಳೆ ಶೋ ನೋಡ್ಬೇಕನ್ನೋ ಟೈಮಿಗೆ ಲೈಟ್ ಆಫ್ ಆಗಿಬಿಡ್ತಲ್ಲೋ ಅಂತ. ಈ ಕಡೆ ವಿದ್ಯಾ ಫೋನ್ ಮಾಡುತ್ತೆ. ವಿದ್ಯಾ ಫೋನ್ ಮಾಡಿರೋ ಟೈಮ್ ಒಳಗೆ ಕ್ವಾಟ್ಲೆ ಮಾತಾಡ್ತಾನೆ. ಅಲ್ಲ ಕಣಣ್ಣ ಅಂತಂದರೆ, ಹ್ಞೂ ಕಣಮ್ಮ, ನನಗೇನೋ ಸ್ವಲ್ಪ ಡೌಟ್ ಬರ್ತದೆ, ಚಲವಣ್ಣ ಹೇಳಿದ್ದು 100ಕ್ಕೆ 100 ದಿಟ ಇದ್ದಂಗೆ ಐತೆ ಅಂತೆಲ್ಲ ಹೇಳ್ತಾನೆ. ನಾನು ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಇಲ್ಲೆಲ್ಲ ಹುಡುಕ್ಬೇಡ ಕಣಣ್ಣ, ಸೊ ಫಸ್ಟು ರೂಮಿಂದ ಆಚೆ ಹೋಗಿ ಹೊರಗಡೆ ಜನ ಇರ್ತಾರಲ್ಲ ಅವ್ರನ್ನ ವಿಚಾರಿಸು, ನೀ ಎಲ್ಲ ಕಡೆ ಓಡಾಡಿದರೆ ಅವ್ರಿಗೆ ಅನುಮಾನ ಬರುತ್ತೆ ಅಂತ. ಆ ಕಡೆ ಅಮ್ಮಮ್ಮ ವಿದ್ಯಾ ಕರೆಸಿರ್ತಾರೆ. ಅಮ್ಮಮ್ಮ ಏನಮ್ಮಮ್ಮ ಬರೋಕ್ಕೆ ಹೇಳಿದೆ ಅಂತಲ್ಲ, ಅಲ್ಲ ಕಣೆ ಹಟ್ಟಿಯಲ್ಲಿ ಮದುವೆ ಐತನ ನಿಮಗೆ ಗೊತ್ತೇನು ಅಂತೆಲ್ಲ ಕೇಳ್ತಾರೆ. ಗೊತ್ತಿದೆ ಅಮ್ಮಮ್ಮ, ಎಲ್ಲರೂ ಸಂಭ್ರಮ ಸಡಗರದಿಂದ ಓಡಾಡ್ತಾ ಇರೋದು ನನಗೇನು ಕಾಣಿಸ್ತಾ ಇಲ್ವಾ, ಗೊತ್ತಿದೆ ಅಂತ. ಅಲ್ವೇ ಗೊತ್ತಿದ್ದು ಮತ್ತೆ ಹಂಗೆ ಬರೋಕ್ಕಾಗಲ್ವಾ ಅಂತೆಲ್ಲ. ಹೌದಾ ಎದಕ್ಕೆ ಬರಬೇಕು ಅಂತ. ಅಲ್ಲ ಕಣವ ವಿದ್ಯಾ, ನೀನು ಮನೆ ಸೊಸೆ ಅಲ್ವಾ ಅಂತ ಚಂಪ ಹೇಳ್ತಾ. ಹೌದಾ ಅತ್ತೆ, ಸೊಸೆ ಅಂತ ಹೆಂಗೆ ತಿಳ್ಕೊಬೇಕತ್ತೆ ನಾನು ಸೊಸೆ ಅಂಥೇಳಿ. ಹೌದು, ಲಗ್ನ ಪತ್ರಿಕೆಯಲ್ಲಿ ಭದ್ರೇಗೌಡ್ರೆ ಅಂತ ಅಷ್ಟೇ ಹಾಕಿದ್ದೀರಿ, ಮತ್ತು
ನಾನು ಹೆಂಗತೆ ಬರಬೇಕು ಅನ್ನ ಕೋರ್ಟು ಇನ್ನು ಡಿವೋರ್ಸು ಕೊಟ್ಟಿಲ್ಲ. ಕೋರ್ಟು ಡಿಸೈಡ್ ಮಾಡೋಕ್ಕೂ ಮುಂಚೆ ನೀವೇ ನಿರ್ಧಾರ ಮಾಡಿದ್ದೀರಾ ನೀವು ಅಟ್ಟಿಯವಳಲ್ಲ ಅಂತಂದೇಳಿ, ಅಥವಾ ನಾನು ಸತ್ತೋಗಿದ್ದೀನಿ ಅಂತ ಲೆಕ್ಕ ಮಾಡಿದ್ದೀರಾ ನೀವು ಅಂತೆಲ್ಲ ಹೇಳಿ, ಆಟಕ್ಕೆ ಇಲ್ಲಿದ್ರೆ ಏನಾಯ್ತು ಲೆಕ್ಕಕ್ಕೆ ಇಲ್ಲ ಅಂತೆಲ್ಲ ಹೇಳ್ದ. ಹಂಗಲ್ಲ ಕಣವ ವಿದ್ಯೆ, ಹಂಗೆಲ್ಲ ಮಾತಾಡಬೇಡ ಅಂತ. ಅಲ್ಲೇ ನಮ್ಮ ವಂಶದ ಕುಡಿ ಹೊಟ್ಟೆಯಲ್ಲಿ ಹೊತ್ಕೊಂಡಿದ್ಯಾ ನೀನು, ಈ ಥರ ಸತ್ತೋಗಿನಿ ಅಂತೆಲ್ಲ ಮಾತಾಡಬೇಡ ಕಣಮ್ಮ, ಶಾನೆ ಬೇಸರ ಆಗ್ತೈತಿ. ಹ್ಞೂ ಕಣಮ್ಮ ಶಾನೆ ಬೇಸರ ನಿಮಗೆ ಆಗ್ತೈತಿ, ಯಾಕೆ ನನಗಾಗಲ್ವಾ? ಯಾರಾದರೂ ಒಬ್ಬರಾದರೂ ಬಂದು ಕರೆದಿರ ನನಗೆ ಹೆಸರು ಹಾಕ್ಸಿಲ್ಲ. ಲಗ್ನ ಪತ್ರಿಕೆಯಲ್ಲಿ ಏನಂತ ಹಾಕ್ಸಿರಿ? ಭದ್ರೇಗೌಡ್ರೆ ಅಂತ ಅಷ್ಟೇ ಹಾಕ್ಸಿದಿರಿ ಅಂತೆಲ್ಲ ಹೇಳ್ತಾನೆ. ಸರಿ ಬಿಡು ಕಣವ್ವ ಅಂತೆಲ್ಲ ಹೇಳಿ, ಇಲ್ಲವ್ವ ತೆಪ್ಪಾಯಿತು ಬೇಜಾರಾಗಬೇಡ ಅಂತ. ಇಲ್ಲ ಅಮ್ಮಮ್ಮ, ನೀವೆಲ್ಲ ಈ ಚಲವಣ್ಣನ ಮಗಳು ರತ್ನಿ ಮಗಳನ್ನ ನೋಡಿದಿರಿ, ಬಡವರೇ ಇರ್ಬೋದು ಇಲ್ಲ ಅಂತ ಹೇಳಂಗಿಲ್ಲ, ಆದರೆ ಸ್ವಾಭಿಮಾನ ಬಿಟ್ಟು ಅವಮಾನ ಆದಲ್ಲೆಲ್ಲ ಇರಬೇಕು ಅನ್ನೋದೆಲ್ಲ ಏನು ಇಲ್ವಲ್ಲ. ನನ್ನನ್ನು ಪ್ಲೀಸ್ ದಯವಿಟ್ಟು ನನ್ನನ್ನು ಕರಿಬೇಡ ಅಮ್ಮಮ್ಮ ಮದ್ವೆಗೆ ಅಂತ. ಏನೇ ಹಿಂಗೆ ಮಾತಾಡ್ತಾ ಇದೀಯಾ ಅಂತ ದಯವಿಟ್ಟು ಪ್ಲೀಸ್ ದಯವಿಟ್ಟು ಕ್ಷಮಿಸಿ ಅಮ್ಮಮ್ಮ ಅಂತ ಹೇಳಿ ಕೈ ಮುಗಿದು ವಿದ್ಯೆ ಅಲ್ಲಿಂದ ಹೋಗ್ಬಿಡ್ದ. ವಿದ್ಯೆ ಅಲ್ಲಿಂದ ಹೋದಾಗ ಇಲ್ಲಿ ಸಾವಿತ್ರಿ ಸುಮ್ಮನಿರ್ಬೇಕಲ್ಲ, ಸಾವಿತ್ರಿ ಅವ್ರಿಗೆ ಫೋನ್ ಮಾಡ್ತಾ, ಹಲೋ ಮಮ್ಮ ಅಂತ. ಏನವ ಬೆಳಿಗ್ಗೆನೆ ಒತ್ತಾರನೇ ಇದಕ್ಕೆ ಬಂದುಬಿಡಿ ಮಮ್ಮ ಚೌಟ್ರಿಗೆ, ನಿಮ್ಮ ಬೀಗನೆಲ್ಲ ಕರ್ಕೊಂಡು ನಿಮ್ಮ ಮಗನ ಕರ್ಕೊಂಡು ಬಂದುಬಿಡಿ ಅಂತೆಲ್ಲ ಹೇಳ್ದ. ಯಾರ್ದೋ ಮದುವೆಗೆ ನಾವೆಂಗವ ಬರಬೇಕು ಅಂತ. ಎಲ್ಲ ಕಾರಣ ಮಾವ ಆ ಹುಡುಗ ಅವ್ನು ಬೆಳಿಗ್ಗೆನೇ ಆ ಮದುವೆ ನಿಂತು ಹೋಗ್ಬಿಡುತ್ತೆ, ನಿಮ್ಮ ಮಗನ ಜೊತೆನೇ ಆ ಮದುವೆ ಮಾಡಿಸೋದು, ನೀವು ಬನ್ನಿ ಮಾವ ಅಂತೆಲ್ಲ ಹೇಳ್ತಾ. ಏನವ ಹೇಳ್ತಾ ಇದೆಯಾ ಅಂದರೆ, ಹ್ಞೂ ಸರಿ ಮಾವ ಇಲ್ಲ ಇದೆಲ್ಲ ದಿಟ್ವ ಮಾವ ನಾನು ಹೇಳ್ತಾ ಇರೋದು ಅಂತೆಲ್ಲ ಹೇಳ್ತಾ. ಏನೋ ನೋಡೋಣವ ಹಾಗೆ ನಿಮ್ಮ ಮಗನೂ ಕರ್ಕೊಂಬನ್ನಿ ಅಂತೆಲ್ಲ. ಸರಿ ನಾನು ಮತ್ತು ಈ ಅಣ್ಣನ ಮಗಳ ಕುತ್ತಿಗೆಗೆ ನಮ್ಮ ಅಣ್ಣನ ಮಗಳು ಕಣ್ಮಣಿ ಕುತ್ತಿಗೆಗೆ ನಿಮ್ಮ ಮಗನೇ ತಾಳಿ ಕಟ್ಟೋದು. ಮತ್ತು ನಾನು ಮಾತಾಡಿದ್ದೆಲ್ಲ ನೆನಪಾಯ್ತಾ? ಹ್ಞೂ ಕಣವ, ಏನೇ ಬಂದರು ಅರ್ಧರಲ್ಲಿ ಅರ್ಧ ಪಾಲು ನಿನಗೆ ಅಂತೆಲ್ಲ ಹೇಳ್ತಾರೆ. ಇದು ಇವತ್ತಿನ ಎಪಿಸೋಡ. ಮತ್ತು ಬೆಳಗಾಗುತ್ತೆ, ಸೂರ್ಯ ಹುಟ್ಟುತ್ತೈತೆ, ವಿದ್ಯೆ ರೆಡಿ ಆಗಿರ್ತಾಳೆ. ಇದೇನಿದು ಬೆಳಿಗ್ಗೆ ಅಟ್ಟಿಯಲ್ಲಿ ಮದುವೆ ಇಟ್ಕೊಂಡು ಇವಳು ನೋಡಿದೆ ಕಾಲೇಜ್ಗೋ ಎಲ್ಲಿಗೋ ಹೊಂಟಾಗಿ ರೆಡಿ ಆಗ್ತಾ ಇದ್ದಾಳಲ್ಲ ಅಂತಲೇ ಹೇಳ್ತಾರೆ. ಹಲೋ ವಿದ್ಯಾಗೆ ಇಂಡೈರೆಕ್ಟಾಗಿ ಕರೀತಾನೆ. ಹಲೋ ಅಲ್ಲ ಕಣ್ಲ, ನನ್ನ ತಂಗಿ ಮದುವೆ ಐತೆ, ಕರಿಯಾಕ ಮರ್ತುಬಿಟ್ಟಿನಿ, ಒತ್ತಾರನೇ ಬರೋದು ಬಿಟ್ಟು ಎಲ್ಲಿಗೋ ಹೋಗ್ತಾ ಇದೆಯಾ ರೆಡಿಯಾಗಿ ಅಂತೆಲ್ಲ ಹೇಳಿ. ಅದೆಲ್ಲ ಗೊತ್ತಿಲ್ಲ ಕಣ್ಲ, ಬರಬೇಕು ಮದುವೆಗೆ ಅಂತೆಲ್ಲ ಹೇಳ್ತಾರೆ. ವಿದ್ಯಾ ಅದೇ ಟೈಮಿಗೆ ಫೋನ್ ಬಂದುಬಿಡುತ್ತೆ. ವಿದ್ಯೆನ ಹಾಕ್ಬಿಡ್ತಾಳೆ. ವಿದ್ಯೆನ ಹಾಕ್ಬಿಟ್ಟಾಗ ಅದು ಮುಖ್ಯವಾದವ್ರನ್ನ ಕರೆಯೋದು ಮರ್ತು ಬಿಟ್ಟಿದ್ದೆ. ಹಲೋ ಎಕ್ಸ್ಕ್ಯೂಸ್ ಮೀ ನಾವು ವಿದ್ಯೆನ ಹಾಕ್ದೆ ಏನು ಅಂತೆಲ್ಲ. ನೀವು ಹಂಗೆ ಅಂದರೆ ಮುತ್ತು ಕೊಡಿ ಅಂತ. ಹಂಗಲ್ಲ ನಾನು ಹೇಳಿದ್ದೆ, ಎಕ್ಸ್ಕ್ಯೂಸ್ ಮೀ ಅನ್ಬೇಕು. ಅದೇ ಸರಿ ಎಕ್ಸ್ಕ್ಯೂಸ್ ಮೀ, ಟೆಲ್ ಮೀ ಅಂತ. ನನಗೆ ಇಂಗ್ಲೀಷ್ ಮಾತಾಡೋದಲ್ಲಪ್ಪ ಇವಳು ಅಂತ. ಇದು ಇವತ್ತಿನ ಎಪಿಸೋಡು. ನೆಕ್ಸ್ಟ್ ಎಪಿಸೋಡ್ ಒಳಗೆ ಕಾರ್ ಎಲ್ಲ ರೆಡಿ ಆಗಿರುತ್ತೆ. ಈ ವಿದ್ಯಾ ಕಣ್ಮಣಿ ಫೋನ್ ಮಾಡಿ, ಸರಿ ಕಣ್ಮಣಿ ದೇವ್ರ ಹತ್ರ ನಾನು ಓಡೋಗಿ ಮದುವೆ ಆಗ್ತೀನಿ, ಕ್ಷಮಿಸಪ್ಪ ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊ ಅಂತ. ಆವಾಗ ಅಲ್ಲ ಕಣ್ಲ ಕಣ್ಮಣಿ ಅವ್ರ ಅಮ್ಮ ಅಲ್ಲ ಕಣ್ಲ, ಕಾರಲ್ಲಿ ಒಬ್ರಿಗೂ ಜಾಗ ಇಲ್ದಂಗೆ ಎಲ್ಲ ತುಂಬಿಸ್ಬಿಟ್ಟು ಎಲ್ಲ ಸಾಮಾನು ಅಂತೆಲ್ಲ ಬೈತಿರ್ತಾ. ನಮ್ಮ ಹತ್ರ ಕಾರ್ಗಳಿಗೆ ಏನು ಬರೋಣ, ಇನ್ನೊಂದು ಕಾರ್ ಬೇರೆ ಕಾರಿಗೆ ಹಾಕಿ ಸಾಮಾನು ಅಂತ ಈಶ್ವರಿ ಹೇಳ್ದ. ಬೇಡ ಶಾಸ್ತ್ರದ ಸಾಮಾನೆಲ್ಲ ಬೇರೆ ಕಾರಿಗೆ ಹಾಕಕ್ಕೆ ಬರಲ್ಲ ಅಂತ ಅಮ್ಮಮ್ಮ ಬೈದು ಬಿಡ್ತಾರೆ. ಆವಾಗ ನಮ್ಮ ಹತ್ರ ಕಾರ್ಗಳೇ ಇಲ್ಲ ಅನ್ನೋ ರೀತಿ ಮಾತಾಡ್ತೀರ, ನಡೆಯವ ಕಣ್ಮಣಿ ಬೇರೆ ಕಾರ್ ಏರುವಂತೆ ಅಂತ ಅವರಪ್ಪ ಕೈ ಹಿಡ್ಕೊಂತಾನೆ ಹಾಕಿದ್ದು. ಇದು ನೆಕ್ಸ್ಟ್ ಎಪಿಸೋಡ್ ಆಗಿರುತ್ತೆ. ಇಲ್ಲಿ ವಿನಂತ್ರಿ ಏನು ಕೆಲಸ ಮಾಡ್ತಾಳೆ, ಆಮೇಲೆ ಇವರು ಕ್ವಾಟ್ಲೆ ಏನು ಕೆಲಸ ಮಾಡ್ತಾನೆ, ನಾಳೆ ಟ್ವಿಸ್ಟ್